ಓಕೆ, ಸೊ ಇವತ್ತಿನ ನನ್ನ ವಿಡಿಯೋಲಿ ಏನ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ಇನ್ಸ್ಟಾಲ್ಮೆಂಟ್ ಅನ್ನೋದು ಯಾವಾಗ ನಿಮ್ಗೆ ಜಮಾ ಆಗತ್ತೆ, ಹಾಗೇನೆ ಜಮಾ ಆಗೋಕ್ ಮುಂಚೆ ಏನೆಲ್ಲ ನಿಮ್ಗೆ ದಾಖಲಾತಿ ಅನ್ನೋದು ಕಡ್ಡಾಯ ಆಗಿರುತ್ತೆ. ಸೊ ಇದನ್ನೆಲ್ಲ ಮಾಡಿಸಿದ್ರೆ ಮಾತ್ರ ನಿಮ್ಗೆ ಅಂದ್ರೆ PM ಕಿಸಾನ್ ಯೋಜನೆಯ ಅಮೌಂಟ್ ಅನ್ನೋದು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬರೋದಿಲ್ಲ. ಹಾಗಾಗಿ ನಿಮ್ಗೆ ಯಾವ್ಯಾವ ದಾಖಲಾತಿಗಳು ಅನ್ನೋದು ಮುಖ್ಯ ಇದೆ. ಸೊ ಏನೇನೆಲ್ಲ ಮಾಡಿಸ್ಬೇಕು, ಹಾಗೇನೆ ಇದು ಯಾವಾಗ ನಿಮ್ಗೆ ಜಮಾ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡ್ಕೊಂಡ್ ಬರೋಣ ಬನ್ನಿ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕಕ್ಕೆ. ನಾನ್ ನಿಮ್ಮ ನಮ್ರತಾ ಕೌಶಿಕ್. ಏನಂತ ಹೇಳಿದ್ರೆ, ನಾನ್ ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇಲ್ಲ, ಕಿಸಾನ್ ಸಮ್ಮಾನ್ ಯೋಜನೆ ಹಣ ಪಡೆಯಲು ಏನೆಲ್ಲ ನಿಮ್ಗೆ ದಾಖಲಾತಿಗಳನ್ನೋದನ್ನ ಮುಂಚೆ ಮಾಡಿರ್ಬೇಕು, ಹಾಗೇನೆ ನಿಮ್ಗೆ ಈ ಅಮೌಂಟ್ ಅನ್ನೋದು ಬರಕ್ಕೆ ಯಾವ ದಾಖಲಾತಿಗಳು ಕಡ್ಡಾಯ ಆಗಿದೆ, ಹಾಗೇನೆ ನಿಮ್ಗೆ ಸರ್ಕಾರದಿಂದ ಈ ಅಮೌಂಟ್ ಅನ್ನೋದು ಕೊಡ್ತಾ ಇರೋದು 19ನೇ ಇನ್ಸ್ಟಾಲ್ಮೆಂಟ್ ಅನ್ನೋದು ಯಾವಾಗ ಹಣ ಜಮಾ ಆಗತ್ತೆ, ಇದಿಷ್ಟು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಅದಕ್ ಮುಂಚೆ ಯಾರು ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೇನೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ನಿಮ್ಗೆ 19ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ, ಇದೆಲ್ಲದನ್ನು ಕುರಿತು ನೀವು ಫುಲ್ ವಿಡಿಯೋ ಅನ್ನೋದನ್ನ ವಾಚ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅನ್ನೋದು ಗೊತ್ತಾಗತ್ತೆ. ಸೊ ಫುಲ್ ಎಂಡ್ ವರ್ಗು ವಾಚ್ ಮಾಡಿ. ಸೊ ತುಂಬಾ ಲೆಂತಿ ಆಗಿದೆ ಅಂತ ಹೇಳಿ ಕಟ್ ಮಾಡ್ಬಿಡಿ. ಯಾಕೆಂತ ಹೇಳಿದ್ರೆ ಯಾವ ದಾಖಲಾತಿಗಳು ಮುಖ್ಯ ಆಗಿರುತ್ತೆ, ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೆಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋ ಲೆಂತಿ ಆಗಿದ್ರು ಸೊ ಅದನ್ನ ವಾಚ್ ಮಾಡ್ಲೇಬೇಕಾಗತ್ತೆ, ಬಿಕಾಸ್ ಇಂಪಾರ್ಟೆಂಟ್ ಅನ್ನೋದು ಇರುತ್ತೆ ಅಲ್ಲ. ಸೊ ಹಾಗಾಗಿ ರೈತರು ಕೃಷಿಗೆ ಸಂಬಂಧಿಸಿದ ಬಿತ್ತನೆ ಬೀಜಕ್ಕಾಗಲಿ ಅಥವಾ ಗೊಬ್ಬರ ಖರೀದಿ ಚಟುವಟಿಕೆಗಳಿಗೆ ಅಥವಾ ಆರ್ಥಿಕವಾಗಿ ಬೆಂಬಲವನ್ನು ನೀಡಲು ಸರ್ಕಾರ ಅನ್ನೋದು ಈ ಕಿಸಾನ್ ಸಮ್ಮಾನ್ ಯೋಜನೆ ಅನ್ನೋದನ್ನ ನಿಮ್ಗೆ ಅಂದ್ರೆ ಅಮೌಂಟ್ ಬರೋಕೆ ಅಂತ ಹೇಳಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಾಕ್ತಾ ಇದ್ದಾರೆ. ಸೊ ಈ ಅಮೌಂಟ್ ಅನ್ನೋದು ಬಂದು ನಿಮ್ಗೆ 4 ತಿಂಗಳಿಗೊಂದ್ಸೆ ನಿಮ್ಗೆ ಅಕೌಂಟ್ಗೆ 2,000 ಅನ್ನೋದು ಬರುತ್ತೆ. ಈ ಯೋಜನೆ ಅನ್ನೋದು 2019ರಿಂದ ಅನ್ನೋದು ಅನುಷ್ಠಾನ ಮಾಡಿಕೊಂಡಿದೆ, ಅಂದ್ರೆ ಸ್ಟಾರ್ಟ್ ಆಗಿದೆ. ಈ ಯೋಜನೆ ಅಡಿ 18 ಕಂತುಗಳ ಹಣವನ್ನು ರೈತರಿಗೆ ಆಲ್ರೆಡಿ ನಿಮ್ಗೆ ಅಂದ್ರೆ ಹಾಕಿದ್ದಾರೆ ಅಕೌಂಟ್ಗೆ. ಈಗ 19ನೇ ಕಂತಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ರೈತರ ಖಾತೆಗೆ PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ಮತ್ತೆ ಯೋಜನೆ ಹಣ ಯಾವ ದಿನ ಜಮಾ ಆಗುತ್ತದೆ ಎಂದು ಹೇಗೆ ತಿಳಿಯುವುದು, ಅಂದ್ರೆ ನೀವು ಯಾವ ದಿನ ಜಮಾ ಆಗುತ್ತೆ ಅಂತ ಹೇಳಿ ಮುಂಚೆನೆ ಹೇಗೆ ತಿಳ್ಕೊಳ್ಳೋದು, ಮತ್ತೆ 19ನೇ ಕಂತಿನ ಹಣ ಪಡೆಯಲು ಯಾವೆಲ್ಲ ದಾಖಲಾತಿಗಳು ಮುಖ್ಯ, ಅದೆಲ್ಲಾನು ಇದರಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಬರೋಣ. ರೈತರ ಖಾತೆಗೆ PM ಕಿಸಾನ್ ಯೋಜನೆಯ 19ನೇ ಹಣ ಯಾವಾಗ ಜಮಾ ಆಗಲಿದೆ, ಓಕೆನಾ. ಸೊ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ರೈತರ ಖಾತೆಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ಆರ್ಥಿಕ ನೆರವು ಅನ್ನೋದನ್ನ ಕೊಡ್ತಾ ಇದೆ. PM ಕಿಸಾನ್ ಅಮೌಂಟ್ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ನಿಮ್ಗೆ 4 ತಿಂಗಳಿಗೊಂದ್ಸಲ 2,000 ಅಮೌಂಟ್ ಅನ್ನೋದನ್ನ ಅಕೌಂಟ್ಗೆ ರೈತರಿಗೆ ಹಾಕ್ತಾ ಇದ್ದಾರೆ. ಸೊ ವರ್ಗಾವಣೆ ಅನ್ನೋದನ್ನ ಮಾಡಕ್ಕಾಗತ್ತೆ. ಹಾಗಾಗಿನೇ ಇದು ವರ್ಷಕ್ಕೆ ಬಂದು ನಿಮ್ಗೆ 6,000 ಅನ್ನೋದು ಅಮೌಂಟ್ ಅನ್ನೋದು ಸಿಗುತ್ತೆ. ಪ್ರತಿ ವರ್ಷ ಮೊದಲ ಕಂತನ್ನು ಏಪ್ರಿಲ್ ಮತ್ತೆ ಜುಲೈನಲ್ಲಿ, 2ನೇ ಕಂತನ್ನು ಆಗಸ್ಟ್ ನವೆಂಬರ್ ಮಧ್ಯದಲ್ಲಿ ಹಾಕಲಾಗುತ್ತೆ. 3ನೇ ಕಂತು ಡಿಸೆಂಬರ್ ಮಾರ್ಚ್ ತಿಂಗಳ ನಡುವೆ ಹಾಕಲಾಗುತ್ತೆ. ಇದರ ಅನ್ವಯ ಕೇಂದ್ರ ಸರ್ಕಾರದಿಂದ 19ನೇ ಕಂತಿನ ಹಣವನ್ನು ಅರ್ಹ ರೈತರ ಖಾತೆಗೆ ಫೆಬ್ರವರಿ ತಿಂಗಳಲ್ಲಿ ಕೊನೆಯಲ್ಲಿ ಅಥವಾ ಮಾರ್ಚ್ ತಿಂಗಳ ಮೊದಲ 2 ವಾರ ಒಳಗಾಗಿ ಜಮಾ ಮಾಡುವ ಸಾಧ್ಯತೆ ಇರುತ್ತೆ. ಅಂದ್ರೆ ಇವಾಗ ನಿಮ್ಗೆ ಈ 19th ಇನ್ಸ್ಟಾಲ್ಮೆಂಟ್ ಅನ್ನೋದು ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಇಲ್ಲ ಮಾರ್ಚ್ 2 ವಾರಗಳ ಮುಂಚೆ ನಿಮ್ಮ ಅಕೌಂಟ್ಗೆ ಜಮಾ ಅನ್ನೋದನ್ನ ಮಾಡಲಾಗತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ, ಓಕೆನಾ. ಸೊ ಈ PM ಕಿಸಾನ್ ಯೋಜನೆಯ ಹಣ ಯಾವ ದಿನ ಎಂದು ನಿಮ್ಗೆ ತಿಳಿಯೋದು ಹೇಗೆ ಅಂದ್ರೆ, ಮುಂಚೆನೆ ನೀವು ಇದನ್ನ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ವೆಬ್ಸೈಟ್ ಅಲ್ಲಿ ತಿಳ್ಕೊಬೋದಾ ಯಾವತ್ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಯೋಜನೆ ಅಡಿ ನೀವು ಅರ್ಜಿ ಸಲ್ಲಿಸಿರೋರಿಗೆ 4 ತಿಂಗಳಿಗೊಮ್ಮೆ ಆರ್ಥಿಕ ನೆರವು ಪಡೆಯುತ್ತಿರುವ ಫಲಾನುಭವಿಗಳಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಯಾವ ದಿನ ಹಣ ಜಮಾ ಆಗುತ್ತೆ ಎಂದು ಅಧಿಕೃತ ಮಾಹಿತಿಯನ್ನು ನಿಮ್ಗೆ ಒಂದು ವೆಬ್ಸೈಟ್ ಅನ್ನೋದನ್ನ ನಾನು ಅಪ್ಡೇಟ್ ಮಾಡ್ತೀನಿ. ಆ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ತಿಳ್ಕೊಬಹುದು. ಇದರಲ್ಲಿ 2 ವೆಬ್ಸೈಟ್ ಅನ್ನೋದು ಇದೆ. ಸೊ ಮೊದಲನೇದು ಬಂದು ಒಂದು ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ ಬಂದು pmkisan.government.in. ಈ ಜಾಲತಾಣವನ್ನು ಪ್ರವೇಶ ಮಾಡಿ ನೀವು ಚೆಕ್ ಮಾಡಿಕೊಳ್ಳಬಹುದು. ಈ ವೆಬ್ಸೈಟ್ ಅಲ್ಲಿ ನೀವು ಗೂಗಲ್ ಅಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ, ಸೊ ನೀವು ಹಣ ಬಿಡುಗಡೆ ಮಾಡೋದಕ್ಕಿಂತ 2 ದಿನದಿಂದ 3 ವಾರ ಮೊದಲು ಅಂದ್ರೆ 2 ರಿಂದ 3 ವಾರ ಮೊದಲನೇ ತಿಳ್ಕೊಬಹುದು. ಅಂದ್ರೆ 1 ತಿಂಗಳು ಮುಂಚೆನೆ ನಿಮ್ಗೆ ಯಾವತ್ ಅಮೌಂಟ್ ಬರ್ತಿದೆ ಅಂತ ಹೇಳಿ ತಿಳ್ಕೊಬಹುದು. ಪ್ರಕಟಿಸಲಾಗುತ್ತೆ ಆಲ್ರೆಡಿ ದಿನಾಂಕ ಅನ್ನೋದು ಇಂತ ಅಮೌಂಟ್ ಅನ್ನೋದು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ವೆಬ್ಸೈಟ್ ಅಲ್ಲಿ ಹೋದ್ರೆ ನೀವು ತಿಳ್ಕೊಬಹುದು. ಏನಂತ ಹೇಳಿದ್ರೆ pmkisan.government.in.
ಓಕೆನಾ. ಇನ್ನೊಂದೇನಂತ ಹೇಳಿದ್ರೆ PM ಕಿಸಾನ್ ಟ್ವಿಟ್ಟರ್ ಅಕೌಂಟ್, ಅಂದ್ರೆ PM ಕಿಸಾನ್ ಟ್ವಿಟ್ಟರ್ ಅಕೌಂಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಿಸಾನ್ ಸಮ್ಮಾನ್ ಯೋಜನೆಯ ಅಧಿಕೃತ ಟ್ವಿಟ್ಟರ್ ಎಕ್ಸ್ ಖಾತೆಯನ್ನು ನೇರವಾಗಿ ಭೇಟಿ ಮಾಡಿ ಮುಂಚಿತವಾಗಿ ನೀವು ಇದರಲ್ಲೂ ಸಹ ಹಣ ಬಿಡುಗಡೆ ಮಾಡೋ ದಿನಾಂಕ ಅನ್ನೋದನ್ನ ತಿಳ್ಕೊಬಹುದು. ಅಂದ್ರೆ ಇದು ಡೈರೆಕ್ಟ್ ಟ್ವಿಟ್ಟರ್ಗೆ ಹೋಗುತ್ತೆ. ಆ ಟ್ವಿಟ್ಟರ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಅನ್ನೋದು ಮಾಡಿರ್ತಾರೆ. ಸೊ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಅಮೌಂಟ್ ಅನ್ನೋದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಓಕೆನಾ. ಸೊ PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ಪಡೆಯಲು ಯಾವ ನಿಮ್ಗೆ ಡಾಕ್ಯುಮೆಂಟ್ ಅನ್ನೋದು ಸರಿಯಾಗಿ ಕಡ್ಡಾಯ ಆಗಿರುತ್ತೆ, ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನೋದು ಸರಿಯಾಗಿರುವುದು ಕಡ್ಡಾಯ ಆಗಿರುತ್ತೆ. ನಿಮ್ಗೆ ಇದರಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನೋದು ಸರಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ನಿಮ್ಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಅಮೌಂಟ್ ಅನ್ನೋದು ಬರೋದಿಲ್ಲ. ಹಾಗಾಗಿ ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೊದಲನೇ ಡಾಕ್ಯುಮೆಂಟ್ ಬಂದು ಅರ್ಜಿದಾರರು ಫಲಾನುಭವಿ ರೈತರ KYC ಆಗಿರ್ಬೇಕು. ಅಂದ್ರೆ ನಿಮ್ಗೆ ಯಾರು ಫಲಾನುಭವಿ ಅಂತ ಹೇಳಿದ್ರೆ ಸಮ್ಮಾನ್ ಯೋಜನೆ ಅಡಿ ತಗೊಳ್ತಾ ಇದ್ದೀರಾ, ಸೊ ಆ ರೈತರ KYC ಅನ್ನೋದನ್ನ ಕಡ್ಡಾಯವಾಗಿ ಮಾಡಿಸಿರ್ಬೇಕಾಗತ್ತೆ. ಮತ್ತೆ ಎರಡನೇದು ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅಂದ್ರೆ ನಿಮ್ದು ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಸೊ ಅದಕ್ಕೆ NPCI ಮ್ಯಾಪಿಂಗ್ ಆಗಿರ್ಬೇಕು. ಹಾಗೆ ಆಧಾರ್ ಕಾರ್ಡ್ ಅನ್ನೋದು ಖಂಡಿತವಾಗಿಯೂ ಲಿಂಕ್ ಆಗಿರ್ಲೇಬೇಕು. ಹಾಗೆ ಮೂರನೇದು ಬಂದು ಅರ್ಜಿದಾರರ ಹೆಸರು ಮತ್ತು ಪಹಣಿಯಲ್ಲಿರುವ ಹೆಸರು ತಾಳೆಯಾಗಬೇಕು. ಅಂದ್ರೆ ಯಾರು ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸ್ತಾ ಇದ್ದೀರಾ ಅವ್ರ ಹೆಸರು ಮತ್ತೆ ನಿಮ್ಮ ಪಹಣಿಯಲ್ಲಿರುವ ಹೆಸರು ಅನ್ನೋದು ಮ್ಯಾಚ್ ಆಗ್ಬೇಕು. ಅಂದ್ರೆ ಪಹಣಿಯಲ್ಲಿರುವಂತಂದ್ರೆ ನಿಮ್ಗೆ RTC ಪಹಣಿ ಅಂದ್ರೆ ಗೊತ್ತಲ್ಲ, RTC ಯಲ್ಲಿರೋದು ಮತ್ತೆ ನಿಮ್ಮ ಅರ್ಜಿಯಲ್ಲಿರೋದು ನೇಮ್ ಅನ್ನೋದು ಬಂದು ಮ್ಯಾಚ್ ಆಗ್ಬೇಕು. ಹಾಗೆ ಅರ್ಜಿದಾರರು ಫಲಾನುಭವಿಗಳ ರೈತರ KYC ಆಗಿರ್ಬೇಕು ಅಂತ ಹೇಳಿದೆ ಅಲ್ಲ. ಕೇಂದ್ರ ಕೃಷಿ ಮಂತ್ರಾಲಯದ ಅಧಿಕೃತ ಹೊಸ ಮಾರ್ಗಸೂಚನೆಯ PM ಕಿಸಾನ್ ಯೋಜನೆ ಅಡಿ ಅರ್ಜಿ ಸಲ್ಲಿಸಿ ಹಣವನ್ನು ಪಡೆಯುತ್ತಿರುವ ಫಲಾನುಭವಿಗಳು ತಪ್ಪದೆ ಕಡ್ಡಾಯವಾಗಿ ತಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ಆಧಾರ್ ಕಾರ್ಡ್ ನಂಬರ್ ಮತ್ತು ಮೊಬೈಲ್ OTP ಅಥವಾ ಬೆರಳಚ್ಚನ್ನು ನೀಡಿ KYC ಅನ್ನು ಮಾಡಿಕೊಳ್ಳಬಹುದು. ನೀವು ಎಲ್ಲಿ ಮಾಡಿಸ್ಕೋಬೇಕು KYC ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ನೀವು ಅಲ್ಲಿ ಹೋಗಿ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಸೊ ಅದಕ್ಕೆ ಒಂದು OTP ಅನ್ನೋದು ಬರುತ್ತೆ. ಆ OTP ನ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಥಂಬ್ ಅಂದ್ರೆ ಬೆರಳಚ್ಚು ಕೊಟ್ಟು ನೀವು ಲಿಂಕ್ ಅನ್ನೋದು ಮಾಡಿಸಿ KYC ಅನ್ನೋದನ್ನ ಮಾಡಿಸ್ಕೋಬೇಕಾಗಿರುತ್ತೆ. ಆಲ್ರೆಡಿ ನೀವು KYC ಅನ್ನೋದು ಮಾಡಿದಿರಾ ಅಂತ ಹೇಳಿದ್ರೆ ಅವರು ಮಾಡಿಸುವ ಅವಶ್ಯಕತೆ ಇರೋದಿಲ್ಲ. ಮಾಡ್ದಿಲ್ದಿರೋರ್ಗೆ ನಾನು ಹೇಳ್ತಾ ಇರೋದು. ಓಕೆನಾ. ಸೊ ನಿಮ್ಮ ಮೊಬೈಲ್ ನಲ್ಲಿ KYC ಆಗಿದೆಯೋ ಅಥವಾ ಇಲ್ಲವೋ ಎಂದು ಚೆಕ್ ಮಾಡಿಕೊಳ್ಳಬಹುದು. ಅಂದ್ರೆ ನಿಮ್ಗೆ KYC ಆಗಿದೆಯಾ ಇಲ್ವಾ ಅಂತ ಹೇಳಿದ್ರೆ ಮೊಬೈಲ್ ಅಲ್ಲೂ ಸಹ ಚೆಕ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಹೇಳಿದ್ರೆ ನಾನು ಒಂದು ಲಿಂಕ್ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ಸೊ ಆ ಲಿಂಕ್ ಅಲ್ಲಿ ಹೋಗಿ KYC ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಕಿಸಾನ್ ವೆಬ್ಸೈಟ್ ಅನ್ನು ಪ್ರವೇಶಿಸಿ. ಅಂದ್ರೆ ನಿಮ್ಗೆ PM ಕಿಸಾನ್ government.in ಅಂತ ಹೇಳಿದ್ನಲ್ಲ, ಅಲ್ಲಿ KYC ಆಯ್ಕೆ ಮಾಡ್ಕೊಂಡು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಹಾಕಿ ಸರ್ಚ್ ಅಂತ ಹೇಳಿ ಕೊಟ್ರೆ ಆಲ್ರೆಡಿ KYC ಡನ್ ಅಂತ ಹೇಳಿ ತೋರಿಸಿದ್ರೆ ನಿಮ್ದು ಆಲ್ರೆಡಿ KYC ಅನ್ನೋದು ಅಪ್ಡೇಟ್ ಆಗಿದೆ. ಯಾವುದೇ ರೀತಿಯ ಮಾಡಿಸೋ ಅವಶ್ಯಕತೆ ಅನ್ನೋದು ಇರೋದಿಲ್ಲ. ಓಕೆ. ಸೊ ಎರಡನೇದು ಬಂದು ನಿಮ್ಗೆ ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಅಂತ ಹೇಳಿದೆ ಅಲ್ವಾ. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಡಿ ನೀವು ನೆರವು ಪಡಿತಿರೋರು ಆಲ್ರೆಡಿ ಆಧಾರ್ ಕಾರ್ಡ್ ಲಿಂಕ್ ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನೋದು ಕಡ್ಡಾಯವಾಗಿದೆ. ಇದರಂತೆ PM ಕಿಸಾನ್ ಯೋಜನೆ ಅಡಿ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳು ತಮ್ಮ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಬೇಕು. ಅಂದ್ರೆ ನಿಮ್ಗೆ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಅನ್ನೋದನ್ನ ಲಿಂಕ್ ಆಲ್ರೆಡಿ ಮಾಡಿಸ್ಕೋಬಹುದು. NPCI ಮ್ಯಾಪಿಂಗ್ ಸಹ ಮಾಡಿಸ್ಬೋದು. ನೀವು ಅಲ್ಲಿ ಹೋಗಿ ನಿಮ್ಗೆ ಯಾವ್ದು ಬ್ಯಾಂಕ್ ಇದೆ ಅಲ್ಲಿ ಹೋಗಿ ಕೇಳಿದ್ರೆ ಖಂಡಿತವಾಗಿಯೂ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಯಾವ್ದೇ ರೀತಿಯ ಮುಜುಗರ ಇಲ್ಲದೆ ಹೋಗಿ ಕೇಳಿ ನೀವು ಲಿಂಕ್ ಅನ್ನೋದನ್ನ ಮಾಡಿಸ್ಕೊಳ್ಳಿ. ಆಲ್ರೆಡಿ ಇದು ಲಿಂಕ್ ಮಾಡಿಸಿರೋರ್ಗೆ ಅವಶ್ಯಕತೆ ಇರೋದಿಲ್ಲ. ಲಿಂಕ್ ಆಗ್ದಲೇ ಇರೋರು ಲಿಂಕ್ ಅನ್ನೋದನ್ನ ಮಾಡಿಸ್ಕೊಳ್ಳಿ. ಹಾಗೆ ಮೂರನೇದು ಬಂದು ಅರ್ಜಿದಾರರ ಹೆಸರು ಮತ್ತು ಪಹಣಿಯಲ್ಲಿರುವ ಹೆಸರು ತಾಳೆಯಾಗಬೇಕು. ಸೊ ನೀವು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಒಮ್ಮೆ ಅರ್ಜಿ ಸಲ್ಲಿಸಿದ ಬಳಿಕ ನಿಮ್ಮ ಜಮೀನಿನ ದಾಖಲೆಗಳು ಮಾಲೀಕರ ಹೆಸರಲ್ಲಿ ಯಾವುದೇ ಬಗೆಯ ಬದಲಾವಣೆಯನ್ನು ಮಾಡಿದ್ದಲ್ಲಿ ತಪ್ಪದೆ ಈ ಮಾಹಿತಿಯನ್ನು PM ಕಿಸಾನ್ ತಂತ್ರಾಂಶದಲ್ಲಿ ನವೀಕರಣ ಮಾಡಿಕೊಳ್ಳಬೇಕು. ಅಂದ್ರೆ ನೀವು ಇನ್ ಕೇಸ್ ಏನಾದ್ರೂ ಆಲ್ರೆಡಿ ಪಹಣಿ ಅನ್ನೋದನ್ನ ಕೊಟ್ಟಿರ್ತೀರಾ, ಆಮೇಲೆ ನೀವು ಚೇಂಜ್ ಮಾಡ್ಕೊಳ್ತೀರಾ, ನಿಮ್ ಹೆಸರಿಗೆ ಮಾಡ್ಕೊಳ್ತೀರಾ ಅನ್ಕೊಳ್ಳಿ. ಅದನ್ನ ನೀವು ಕೃಷಿ ಇಲಾಖೆಯಲ್ಲಿ ಹೋಗಿ ನೀವು ದಾಖಲಿಸಿರೋದಿಲ್ಲ. ಅಂತ ಟೈಮಲ್ಲಿ ನಿಮ್ಗೆ PM ಕಿಸಾನ್ ಯೋಜನೆಯ ಅಮೌಂಟ್ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ನೀವು ಯಾವ್ದಾದ್ರು ಚೇಂಜಸ್ ಅನ್ನೋದು ಮಾಡಿದ್ರೆ ಸೊ ಅದನ್ನ ನೀವು ಹೋಗಿ ಅಪ್ಡೇಟ್ ಅನ್ನೋದನ್ನ ಮಾಡಿಸ್ಕೊಳ್ಳಿ. ನಿಮ್ಗೆ PM ಕಿಸಾನ್ ಯೋಜನೆ ಅಡಿ ಏನ್ ಅಮೌಂಟ್ ಬರುತ್ತೆ ಅದು ಬರುತ್ತೆ.
ಸೊ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದು ಸ್ಥಗಿತವಾಗಿರುತ್ತೆ. ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಭೇಟಿ ಮಾಡಿ ಅರ್ಜಿ ಸರಿಪಡಿಸಿಕೊಳ್ಳಬಹುದು. ಅದು ನಿಮ್ಗೆ ಚೇಂಜ್ ಮಾಡಿರೋರಾಗಿರ್ಬೋದು, ಅಥವಾ ಪಹಣಿಯಲ್ಲಿ ನೇಮ್ ಅನ್ನೋದು ಇವಾಗ ನಿಮ್ ಹೆಸರಿಗೆ ಮಾಡ್ಕೊಂಡಿರ್ತೀರಾ, ಅಥವಾ ನಿಮ್ಮ ತಾಯಿ ಹೆಸರಲ್ಲಿ ಇರುತ್ತೆ, ಆಗ ತಾಯಿಗೆ ಬರ್ತಾ ಇರತ್ತೆ. ಮತ್ತೆ ಚೇಂಜ್ ಮಾಡ್ಕೊಳ್ತೀರಾ, ಅವಾಗ ನಿಮ್ ತಾಯಿಗೂ ಇರೋದಿಲ್ಲ, ನಿಮ್ಗೂ ಇರೋದಿಲ್ಲ. ಅದನ್ನ ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ ಅನ್ನೋದನ್ನ ಹೋಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಟ್ರೆ ನಿಮ್ಗೆ ಅದನ್ನ ಸರಿಪಡಿಸಿ ಕೊಡ್ತಾರೆ. ಸೊ ಅದನ್ನ ನೀವು ಸರಿ ಅನ್ನೋದನ್ನ ಮಾಡ್ಕೋಬಹುದು. ಇದಿಷ್ಟು ನಿಮ್ಗೆ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಅಕೌಂಟ್ ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೇನೆ ಏನಂತ ಹೇಳಿದ್ರೆ, ಇದು ಹೊಸ ವರ್ಷದ ನನ್ನ ಮೊದಲ ವಿಡಿಯೋ ಅನ್ನೋದು ಆಗಿರುತ್ತೆ. ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಹೊಸತನ ತರಲಿ, ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರ್ಗು ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರ್ಗು ಸಹ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಅಮೌಂಟ್ ಅನ್ನೋದು ಇರೋದಿಲ್ಲ. ಖಂಡಿತವಾಗಿ ನನ್ನ ಅಕೌಂಟ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಓಕೆ, ಸೊ ಇದಿಷ್ಟು ಬಂದು ನಿಮ್ಗೆ PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಮಾಡುವ ಕುರಿತು ಮಹತ್ವದ ಮಾಹಿತಿ ಅನ್ನೋದು ಆಗಿರುತ್ತೆ. ಸೊ ಯಾರಿಗೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಅನ್ನೋದು ಇದೆ, ಖಂಡಿತವಾಗಿ ಇದನ್ನ ಫುಲ್ ಅನ್ನೋದನ್ನ ವಿಡಿಯೋ ಅನ್ನೋದನ್ನ ವಾಚ್ ಮಾಡಿ, ನಿಮ್ಗೆ ಫುಲ್ ಡೀಟೇಲ್ಸ್ ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಇದೇ ರೀತಿ ವಿಡಿಯೋಸ್ಗೋಸ್ಕರ ಖಂಡಿತವಾಗಿಯೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಹೊಸತನ ತರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ರೀತಿಯಲ್ಲಿ ಸೊ ಒಳ್ಳೆ ಕೆಲಸಗಳು ನಡೀಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ.